ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಕಿಡ್ಸ್ ಫೇವ್ರೆಟ್ ಫ್ರೂಟ್ ಸೂಜಿ ಕೇಕ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಯಾವುದೇ ರೀತಿಯ ಓವನನ್ನು ಬಳಸದೆ ಸುಲಭವಾಗಿ ಕುಕ್ಕರಿನಲ್ಲೇ ನಾವು ಸೂಜಿ ಕೇಕನ್ನು ತಯಾರಿಸಬಹುದು. ನೀವು ನಾನು ಹೇಳಿರುವಂಥ ಮೆಥಡ್ಗಳನ್ನು ಫಾಲೋ ಮಾಡಿದರೆ ನೀವು ಮಾಡಿರೋ ಸೂಜಿ ಕೇಕ್ಗಳು ಒಂದು ಉಳಿಯೋದೇ ಇಲ್ಲ, ಎಲ್ಲ ಖಾಲಿ ಖಾಲಿ. ಬನ್ನಿ ಇವಾಗ ಇದನ್ನು ಮಾಡೋದಕ್ಕೆ ಯಾವ್ಯಾವ ಮೆಥಡ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೆಜರ್ಮೆಂಟ್ ಸ್ಪೂನ್ಗಳನ್ನು ಬಳಸ್ಕೊಂಡಿದ್ದೀನಿ. ಒಂದು ಬಿಗ್ಗು ಮತ್ತು ಒಂದು ಸ್ಮಾಲ್. ಬಿಗ್ಗು 200 ml, ಸ್ಮಾಲ್ ಬಂದು 100 ml. ನೀವು ಇದನ್ನು ಸರಿಯಾದ ಪ್ರಮಾಣದಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ನಾನು ಹಾಕ್ತೀನಿ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮೊದಲನೇದಾಗಿ ಸೂಜಿ ರವನ್ನು ತೊಗೊಂಡಿದ್ದೀನಿ. ಸೂಜಿ ರವನ್ನು 200 ml ಕಪ್ಪಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟನ್ನು ಸರಿಯಾದ ಪ್ರಮಾಣದಲ್ಲಿ ನೋಡ್ಕೊಳ್ಳಿ. ನಾನು 100 ml ಕಪ್ಪಲ್ಲಿ 1 ಸ್ಪೂನ್ ಶುಗರನ್ನು ತಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲೇ ಸ್ವಲ್ಪ ವಾರ್ಮ್ ಆಗಿರುವಂಥ ಮಿಲ್ಕನ್ನು ನಾನಿಲ್ಲಿ ಅದೇ ಮೆಜರ್ಮೆಂಟಲ್ಲೇ ತೊಗೋತಾ ಇದ್ದೀನಿ. ಅಂದರೆ ಸೂಜಿ ರವೆಯನ್ನು ಏನು ತೊಗೊಂಡಿದ್ನಲ್ಲ 200 ml ಮಿಲ್ಕನ್ನು ತಗೊಂಡಿದ್ದೀನಿ. ಇಲ್ಲಿ ವಾರ್ಮ್ ಆಗಿರೋ ಮಿಲ್ಕ್ ಯಾಕೆ ಅಂದರೆ ಅದು ಸೂಜಿ ರವೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಅದು ಸೂಜಿ ರವೆ ಮತ್ತು ಶುಗರು 3 ಪ್ರಮಾಣಗಳು ಚೆನ್ನಾಗಿ ಅಬ್ಸರ್ವ್ ಆಗಿ ಸ್ವಲ್ಪ ಮೆಲ್ಟ್ ಆಗೋ ರೀತಿಯಾಗಿ ನಾವು ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಒಂದು ಏನಾದ್ರು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ಮೆಜರ್ಮೆಂಟ್ ಸರಿಯಾದ ಪ್ರಮಾಣದಲ್ಲಿದ್ದರೆ ಕೇಕು ತುಂಬ ಚೆನ್ನಾಗಿ ಅದು ಬೇಕಾಗಿ ಬರುತ್ತೆ. ನೀವೇ ನೋಡ್ಬೋದು. ನಾನಿಲ್ಲಿ ಒಂದು ಅಲ್ಯೂಮಿನಿಯಂ ಕುಕ್ಕರನ್ನು ನಾನು ಕೇಕ್ ಮಾಡೋಕ್ಕೆ ಬಳಸ್ಕೊಂಡಿದ್ದೀನಿ. ಅಲ್ಯೂಮಿನಿಯಂ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಸ್ಟೀಲಿಂದೇನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಒಂದು ಬೇಸನ್ನು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ಕುಕ್ಕರನ್ನು ಇಡ್ತಾಯಿದ್ದೀನಿ. ಯಾವ ಕಾರಣಕ್ಕೂ ನೀವು ವಿಷಲನ್ನು ಹಾಕೋ ಹಾಗಿಲ್ಲ. ನಾವು ಸ್ಟೀಮಲ್ಲಿ ಮಾತ್ರನೇ ಇಲ್ಲಿ ಕೇಕನ್ನು ನಾವು ಬೇಕ್ ಮಾಡ್ತಾಯಿದ್ದೀವಿ. ಈ ಕುಕ್ಕರು 20 ಮಿನಿಟ್ಸ್ ಅಷ್ಟು ಹೀಟ್ ಆಗಬೇಕು. ಅದು ಹೀಟ್ ಆಗೋವರೆಗೂ ನಾವು ಬೇರೆ ಪದಾರ್ಥಗಳನ್ನ ಸರಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನಿಲ್ಲಿ ಕೇಕ್ ಬೇಸನ್ನು ನಾನು ತೊಗೊಂಡಿದ್ದೀನಿ. ಅದಕ್ಕೆ ಇಕೋ ಬೇಕ್ ಶೀಟನ್ನು ನಾನು ಅದು ಸಮ ಪ್ರಮಾಣದಲ್ಲಿ ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲೇ ನಾನು ಕಟ್ ಮಾಡ್ಕೊತಿದ್ದೀನಿ. ಈ ಬೇಕ್ ಪೇಪರ್ ಏನಿದೆಯಲ್ಲ ಇದು ಟೋಟಲಿ ಆಪ್ಷನಲ್. ನೀವು ಯೂಸ್ ಮಾಡ್ಬೋದು ಅಥವಾ ಯೂಸ್ ಮಾಡ್ದೇ ಇರ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಕೇಕು ಬೇಸಿಗೆ ಹಿಡ್ಕೊಳ್ಳೋದು ಅದೇನು ಪ್ರಾಬ್ಲಮ್ ಆಗಲ್ಲ. ನಾನಿಲ್ಲಿ ಬೇಸನ್ನು ಸರಿಯಾದ ಪ್ರಮಾಣದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈಗ ನಾನು ನನ್ನ ಕೇಕು ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾನೇನು ಮಾಡ್ತೀನಿ, ಒಂದು ಗೀಯನ್ನು ಆ ಬೇಸಿಗೆ ಸಂಪೂರ್ಣವಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಬರೀ ಗೀಯನ್ನು ಸ್ಪ್ರೆಡ್ ಮಾಡಿ ಹಾಗೇ ಬೇಸನ್ನು ನೀವು ಬಳಸ್ಕೋಬೋದು. ನಾನಿಲ್ಲಿ ಕೇಕಲ್ಲಿ ಚೆರ್ರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಿಡ್ಸ್ ಫೇವ್ರೆಟ್. ನೀವು ನೋಡ್ತಾ ಇರ್ಬೋದು, ಕಿಡ್ಸಿಗೆ ಚೆರ್ರಿ ಅಂದರೆ ತುಂಬ ಇಷ್ಟ. ಚೆರ್ರಿ, ಬೆರ್ರೀಸ್ ಇವೆಲ್ಲ. ಹಾಗಾಗಿ ಫ್ರೂಟ್ಸನ್ನು ನಾನು ಆ್ಯಡ್ ಮಾಡ್ತೀನಿ. ಒಂದು ಹಾಫ್ ಬಾಯ್ಲಷ್ಟು ಚೆರ್ರಿನ ನಾನು ಬಳಸ್ಕೊಂಡಿದ್ದೀನಿ. ಇಲ್ಲಿ ಬೆರ್ರೀಸ್ಗಳನ್ನು ಕೂಡ ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಚೆರ್ರೀಸ್ ಒಂದಕ್ಕೊಂದು ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನಾವು ಸೂಜಿ ರವೆಯನ್ನು ಏನು ನೆನೆಸಿಟ್ಟಿದ್ವಲ್ಲ ಅದು ಹೇಗೆ ನೆನೆದಿದೆ ಅಂತ ಹೇಳಿ ನೋಡೋಣ. ನೋಡಿ, ಇವಾಗೆಲ್ಲ ಫುಲ್ಲು ಅದು ಸೂಜಿ ರವೆ ಏನಿದೆಯಲ್ಲ ಅದು ಮಿಲ್ಕ್ ಮತ್ತು ಶುಗರ್ನ ಅಬ್ಸರ್ವ್ ಮಾಡಿಕೊಂಡು ಫುಲ್ ತಿಕ್ಕಾಗಿ ಬಂದಿದೆ. ನೀವು ಈ ಹಂತದಲ್ಲಿ ಸ್ವಲ್ಪ ಸ್ವಲ್ಪ ಹಾಲನ್ನು ಬೇಕಾದ್ರೆ ನಾವೇನೇನು ಉಳಿದಿರುವಂಥ ಹಾಲು ಇಟ್ಕೊಂಡಿದ್ವಲ್ಲ ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀವು ಇವಾಗ ಅದನ್ನು ಒಂದು ತಿಕ್ಕಾಗಿರುವಂಥ ಒಂದು ಬಟರ್ ಕ್ರೀಮ್ ಬರುವಂಥ ಒಂದು ಹದದಲ್ಲಿ ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಮಿಕ್ಸಿ ಜಾರ್ಗೆ 1 ಕಪ್ ಮಿಲ್ಕ್ ಪೌಡ್ರನ್ನು ಬಳಸ್ಕೊತಾ ಇದ್ದೀನಿ. ಇದು ಕೂಡ ಟೋಟಲಿ ಆಪ್ಷನಲ್ಲು. ನೀವು ಬೇಕಾದರೆ ಬಳಸ್ಬೋದು, ಇಲ್ಲಾಂದರೆ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಆದರೆ ಇಲ್ಲಿ ಕಿಡ್ಸಿಗೆ ಇಷ್ಟ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಿಲ್ಕ್ ಪೌಡ್ರನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿ ನಾನು ಕಸ್ಟಮ್ ಪೌಡ್ರನ್ನು ಬಳಸ್ಕೊತಾ ಇದ್ದೀನಿ. ಕಸ್ಟಮ್ ಪೌಡ್ರನ್ನು ಒಂದು 100 ml ಕಪ್ಪಲ್ಲಿ ಬಳಸ್ಕೊತಾ ಇದ್ದೀನಿ. ಹಾಗೆಯೇ ಇದೇ ಮೆಜರ್ಮೆಂಟಲ್ಲೇ 100 ml ಮೆಜರ್ಮೆಂಟಲ್ಲೇ ನಾನು ಗೀಯನ್ನು ಕೂಡ ಆ್ಯಡ್ ಮಾಡ್ತೀನಿ. ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮಿಲ್ಕ್ ಪೌಡ್ರು 100 ml, ಕಸ್ಟಮ್ ಪೌಡ್ರು 100 ml ಆ್ಯಂಡ್ ಗೀ ಕೂಡ 100 ml ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಈಗ ಒಂದು ತಿಕ್ಕಾಗಿರುವಂಥ ಪೇಸ್ಟನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಈಗ ನೋಡೋಣ ಹೇಗಾಗಿದೆ ಅಂತ. ನೋಡ್ತಾ ಇರ್ಬೋದು ನೀವು, ಒಂದು ಬಟರ್ ಕ್ರೀಮ್ ರೀತಿಯಾಗಿ ನಮ್ಮ ಪೇಸ್ಟ್ ರೆಡಿಯಾಗಿದೆ. ನೀವಿದು ಸ್ವಲ್ಪ ತಿಕ್ಕಾಗಿದೆ ಅನಿಸಿದರೆ ನಾವು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ರೀತಿಯ ಕ್ರೀಮ್ ರೀತಿಯ ಹದದಲ್ಲಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ.
ನಾನು ನೋಡಿ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ಹದದಲ್ಲಿನೇ ಹೀಗೆ ಕ್ರೀಮ್ ನೀವೇನು ಬಟರ್ ಮನೇಲಿ ಇಟ್ಟಿರುವಂಥ ಬಟರ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಅದು ಕಾಣಬೇಕು. ನಾನಿಲ್ಲಿ ಚೆರ್ರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಹಾಫಷ್ಟು ಚೆರ್ರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಹಾಫಷ್ಟು ಬೆರ್ರೀಸ್ಗಳನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬೆರ್ರೀಸು ಮತ್ತು ನಾವು ತಿನ್ನುವಂಥ ಪ್ರತಿಯೊಂದು ಬೈಟಲ್ಲೂ ಕೂಡ ಅದು ಸಿಗ್ತಾ ಇದ್ದರೆ ಅದರ ತಿನ್ನುವಂಥ ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ಫ್ರೂಟ್ಸನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ ಕೇಕ್ ಅಲ್ವಾ ನಾವು ಮಾಡ್ತಾ ಇರೋದು. ಸೊ ಇದನ್ನು ಎಲ್ಲ ಸಂಪೂರ್ಣವಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರೆಡಿಯಾಗಿದೆ. ಈ ಹಂತದಲ್ಲಿ ನಾನೀಗ ಬೇಕಿಂಗ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡ್ರು ಒಂದು ಹಾಫ್ ಸ್ಪೂನಷ್ಟು, ಇದು ತುಂಬ ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ, ಒಂದು ಹಾಫ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕಿ, ನಂತರ ಬೇಕಿಂಗ್ ಸೋಡಾ ಇದು ಒಂದು ಹಾಫ್ ಟೀ ಸ್ಪೂನಷ್ಟು ಹಾಕಬೇಕಿದು. ಇದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ನಂತರ ನಾನು ಹಾಫ್ ಲೆಮನ್ನನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಲೆಮನ್ ಯಾಕೆ ಅಂದರೆ ಲೆಮನ್ನು ಮತ್ತು ಸೋಡಾ ಎರಡೂ ಸೇರಿದರೆ ಈ ದೋಸೆ ಹಿಟ್ಟು ಹೇಗೆ ಉಬ್ಬಿಸ ಬರುತ್ತಲ್ಲ ಆ ರೀತಿಯಾಗಿ ನಮ್ಮ ಕೇಕ್ ಕ್ರೀಮ್ ಬಟರ್ ಕ್ರೀಮ್ ಏನಿದೆ ಅದು ಆ ರೀತಿಯ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಈಗ ನಾನು ಎಲ್ಲ ಸಂಪೂರ್ಣವಾಗಿ ರೆಡಿಯಾಗಿದೆ. ಈಗ ಬೇಸಿಗೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಅದರ ಮೇಲೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಮಕ್ಕಳ ಕಣ್ಣಿಗೆ ಅದು ಕಾಣಬೇಕು, ತಿನ್ನೋದಕ್ಕೆ ಇಷ್ಟ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇಟ್ಟಿರುವಂಥ ಎಲ್ಲ ಬೆರ್ರೀಸು ಮತ್ತು ಚೆರ್ರೀಸನ್ನು ಮೇಲೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಈಗ ನಮ್ಮದು ಕೇಕ್ ಒಂದು ಹಂತದಲ್ಲಿ ರೆಡಿಯಾಗಿದೆ. ಈಗ ಬನ್ನಿ ಬೇಕ್ ಮಾಡೋಕ್ಕೆ ಹೇಗೆ ಕುಕ್ಕರ್ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ. ಈಗ ಕುಕ್ಕರ್ ಕೂಡ ತುಂಬ ಬಿಸಿಯಾಗಿದೆ. ನೀವು ಯಾವ ಕಾರಣಕ್ಕೂ ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಹುಷಾರಾಗಿ ಇದನ್ನು ಇಡಬೇಕಾಗುತ್ತೆ. ನಾನು ಕುಕ್ಕರ್ಗೆ ಕೇಕ್ ಬೇಸನ್ನು ಇವಾಗ ಇಟ್ಟಿದ್ದೀನಿ. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು 45 ಮಿನಿಟ್ಸ್ ಅಷ್ಟು ಟೈಮು ಅದು ಸ್ಟೀಮಲ್ಲಿನೇ ಬೇಯೋದಕ್ಕೆ ನಾವು ಇಡಬೇಕಾಗುತ್ತೆ. ಯಾವ ಕಾರಣಕ್ಕೂ ಕೂಡ ನೀವು ವಿಷಲನ್ನು ಹಾಕಬೇಡಿ. ವಿಷಲನ್ನು ಹಾಕಿದರೆ ಅದು ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾನಿವಾಗ 45 ಮಿನಿಟ್ಸಷ್ಟು ಸಮಯನ ಕಿಡ್ಸ್ ಜೊತೆ ವೆಯ್ಟ್ ಮಾಡಿದ್ದೀನಿ. ಈಗ ನೋಡಿ ಮೇಲ್ಗಡೆ ನೀವು ಕೈ ಆಡಿಸಿದ್ರೆ ಗೊತ್ತಾಗುತ್ತೆ, ಅದು ಸ್ಟೀಮು ಫುಲ್ಲು ಮೇಲೆ ಬರ್ತಾ ಇರುತ್ತೆ, ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಈಗ ಇದು 45 ಮಿನಿಟ್ಸು ಆಗಿದೆ. ಈಗ ನಾನು ಕೇಕ್ ಹೇಗೆ ಬೇಕಾಗಿದೆ ಅನ್ನೋದನ್ನು ಕೆಳಗಿಟ್ಬಿಟ್ಟು ನೋಡ್ತಾ ಇದ್ದೀನಿ. ವಾವ್, ನೋಡಿ ಹೇಗೆ ಬೇಗ ಬಂದಿದೆ ಅಂತೇಳಿ. ಯಾವ ಓವೆನ್ನಿನ ಅವಶ್ಯಕತೆಯೂ ಇಲ್ಲ. ಓವೆನ್ನಲ್ಲಿ ಮಾಡುವುದಕ್ಕಿಂತ ತುಂಬ ಪರ್ಫೆಕ್ಟಾಗಿಯೇ ನಾವು ಕುಕ್ಕರಲ್ಲೇ ಮಾಡಬಹುದು. ಆದರೆ ಕುಕ್ಕರಲ್ಲಿ ಸ್ವಲ್ಪ ಸಮಯವನ್ನು ತಗೊಳುತ್ತೆ, ಓವೆನ್ನಲ್ಲಿ ತುಂಬ ತಕ್ಷಣಕ್ಕೆ ಆಗುತ್ತೆ. ಅದು ಒಂದೇ ಡಿಫ್ರೆನ್ಸು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬೇಕಾಗಿದೆ. ಇದನ್ನು ನಾನು ಸ್ವಲ್ಪ ಹೊತ್ತು ಅದು ಆರ್ಲಿ ಅನ್ನೋ ಕಾರಣಕ್ಕೆ, ಬಿಸಿಯಾಗಿದೆ ಆರ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಟವಲನ್ನು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಬನ್ನಿ ಈಗ ಹೇಗೆ ಬೇದಿದೆ ಅಂತ ಟೆಸ್ಟರಲ್ಲಿ ಟೆಸ್ಟ್ ಮಾಡಿ ನೋಡೋಣ. ನೋಡಿ ಎಲ್ಲಿ ಯಾವ ಸೈಡಲ್ಲಿ ನೀವು ಹಾಕಿ ಟೆಸ್ಟರ್ ಮಾಡಿ ನೋಡಿದರೂ ಕೂಡ ಎಲ್ಲೂ ಕೂಡ ಅಂಟ್ಕೋತಾ ಇಲ್ಲ. ತುಂಬ ಚೆನ್ನಾಗಿ ಬೆಂದು ಬಂದಿದೆ. ನೋಡಿ ಎಲ್ಲೂ ಕೂಡ ಅಂಟ್ಕೋತಾ ಇಲ್ಲ. ಅದು ಬಟರ್ ಕ್ರೀಮ್ ಇದೆಯಲ್ಲ, ಎಲ್ಲರೂ ಅದು ಟೆಸ್ಟರ್ಗೆ ಅಂಟ್ಕೋತಿದೆಯಾ ಅಂತ ನೋಡಿ ಟೆಸ್ಟ್ ಮಾಡಿ ನಂತರ ಅದನ್ನು ನೀವು ಕೇಕನ್ನು ಬಳಸ್ಕೋಬೋದು. ವಾವ್, ನಮ್ಮ ಕೇಕ್ ತುಂಬ ಚೆನ್ನಾಗಿ ಬೇಕಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು. ನೋಡಿ ಎಲ್ಲ ಚೆರ್ರೀಸು ಎಲ್ಲ ಹೇಗೆ ಬೇಕಾಗಿದೆ ಅಂತೇಳಿ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಾ ಇದೆ. ಚೆರ್ರೀಸ್ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಕ್ರೀಮಿಗೆ ಚೆನ್ನಾಗಿ ಬೇಕಾಗಿದೆ. ನೋಡಿ ಸೈಡಲ್ಲಿ ಎಲ್ಲ ಕಡೆ ನೋಡಿದ್ರೂ ಕೂಡ ತುಂಬ ಚೆನ್ನಾಗಿ ಬೇಕಾಗಿ ಬಂದಿದೆ. ಮೇಲೆ ಕೆಳಗೆ ಎಲ್ಲಿ ನೋಡಿದ್ರೂ ಕೂಡ ತುಂಬ ಚೆನ್ನಾಗಿ ಬೇಕಾಗಿ ಬಂದಿದೆ. ಇಲ್ಲಿ ನನ್ನ ಮಕ್ಕಳು ಜಂಪಿಂಗ್ ಮಾಡ್ತಾ ಇದ್ದಾರೆ ಸೂಪರಾಗಿದೆ ಅಂತ ಹೇಳಿ. ಇದನ್ನು ಬನ್ನಿ ಇದನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಕೇಕ್ ಬೇಸಿಕ್ ಕೂಡ ಅದು ಅಂಟ್ಕೊಂಡಿಲ್ಲ. ನೀವು ನೋಡ್ತಾ ಇರ್ಬೋದು ನೀಟಾಗಿ ಬಿಡ್ತಾ ಇದೆ. ಅದಕ್ಕೋಸ್ಕರ ನಾನು ಬೇಕ್ ಪೇಪರನ್ನು ಹಾಕೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ವಾವ್, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ತುಂಬ ಹಾಗೆ ಸ್ಪಾಂಜ್ ಟೈಪಲ್ಲಿ ಬಂದಿದೆ ಅದು. ನೋಡಿ ನೀವು ಕೇಕ್ ಕಟ್ ಮಾಡೋದಕ್ಕೆ ಈ ಲಾಂಗ್ ಆಗಿರುವಂಥ ನೀಡಲನ್ನೇ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಕೇಕ್ ಒಡೆದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಶಾರ್ಪ್ ಆಗಿರುವಂಥ ನಾರ್ಮಲ್ ಯೂಸ್ ಮಾಡುವಂಥ ಚಾಕುಗಳನ್ನು ಯೂಸ್ ಮಾಡಬೇಡಿ. ಈ ಕೇಕ್ ಕಟ್ಟರನ್ನೇ ಯೂಸ್ ಮಾಡಿ. ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಎಲ್ಲ ಕೇಕ್ಗಳನ್ನು ಪೀಸಸನ್ನು ಮಾಡಿ ಒಂದು ಕಡೆ ಸರ್ವ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಕಿಡ್ಸು ತುಂಬ ತುಂಬ ಹ್ಯಾಪಿಯಾಗಿ ನಮಗೆ ಯಾವಾಗ ಸಿಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನೆಲ್ಲ ಕೇಕ್ಗಳನ್ನು ನೋಡಿ ಪೀಸಸ್ ಮಾಡಿದ್ದೀನಿ. ಪೀಸಸ್ಗಳನ್ನ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಸ್ಪಾಂಜ್ಗಳ ರೀತಿಯಾಗಿ
ಕೇಕ್ ಬೇಕಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀವು ಒಳಗಡೆ ಹೇಗೆ ಬೇದಿದೆ ಅಂತ ತೋರಿಸ್ತೀನಿ ನೋಡಿ. ಒಳಗಡೆ ಎಲ್ಲ ಫುಲ್ಲು ಸ್ಪಾಂಜಲ್ಲಿ ಆ ಗೀ ಆಗಿರ್ಬೋದು, ಆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಪ್ರತಿಯೊಂದು ಬೈಟ್ಸಲ್ಲೂ ಕೂಡ ಫ್ರೂಟ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ನಿಜವಾಗ್ಲೂ ಇದು ತುಂಬ ಇದು ಬರೀ ಕಿಡ್ಸ್ ಮಾತ್ರ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಇದನ್ನು ನೀವು ಒಂದು ವಾರದವರೆಗೂ ಸ್ಟೋರ್ ಮಾಡಿಡ್ಬೋದು. ಮಕ್ಕಳ ಲಂಚ್ ಬಾಕ್ಸಲ್ಲಿ, ನೀವು ಆಫೀಸ್ ಬಾಕ್ಸಲ್ಲಿ, ನೀವು ಪ್ರತಿದಿನ ಆಫ್ಟರ್ ಮೀಲ್ಸ್ ಆಗಿಯೂ ಕೂಡ ಇದನ್ನು ನೀವು ಬಳಸ್ಕೋಬೋದು. ಇಲ್ಲಿ ನಮ್ಮ ಕಿಡ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇದೊಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ನಾನು ಹೇಳಿರುವಂಥ ಮೆಥಡ್ಗಳನ್ನು ಫಾಲೋ ಮಾಡಿದರೆ ಇದೇ ರೀತಿಯಾಗಿ ಸಾಫ್ಟಾಗಿ ಸ್ಪಾಂಜ್ ರೀತಿಯಲ್ಲಿ ಬಂದಿರುವಂಥ ಕೇಕ್ಗಳನ್ನು ಮನೆಯಲ್ಲಿಯೇ ತಯಾರಿಸಬಹುದು. ನೋಡಿ, 1 ಕಪ್ ಸೂಜಿ ರವಾದಿಂದ ಎಷ್ಟೊಂದು ಕೇಕ್ಗಳನ್ನು ನಾವು ರೆಡಿ ಮಾಡಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಇನ್ನೊಂದು ರುಚಿಯಾದ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.